ಹಾಯ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ TVS ರೇಡಿಯೋನ ಬೈಕ್ ತೆಗೆದುಕೊಂಡು ಬೆಳಿಗ್ಗೆ ಬೆಂಗಳೂರಿನಿಂದ ನಾವು 8 ಗಂಟೆಗೆ ಹೊರಟಿದ್ದು ಚೆನ್ನಕೇಶವ ದೇವಸ್ಥಾನ ಸೋಮನಾಥಪುರಕ್ಕೆ. ಇದು ಕನಕಪುರ ಮಳವಳ್ಳಿ ಹೋಗುವ ರಸ್ತೆ. ಬೆಂಗಳೂರಿನಿಂದ ಸೋಮನಾಥಪುರ ಸುಮಾರು 130 ಕಿಲೋಮೀಟರ್ ಆಗುತ್ತದೆ. ನಾವು ಕನಕಪುರ ರೋಡನ್ನು ರಸ್ತೆಯನ್ನು ಆಯ್ಕೆ ಮಾಡಿಕೊಂಡೆವು. ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು ರೋಡ್ ಇದು. ನಮಗೆ ಹೋಗುವ ಮಧ್ಯದಲ್ಲಿ ಚಿಗುಲು ಇಡ್ಲಿ ತಿನ್ನುವುದನ್ನು ಮರಿಬೇಡಿ. ನಾವು ಕೂಡ ಹಲಗೂರಲ್ಲಿ ಇರುವ ಸಾಗರ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಚಿಗುಲು ಇಡ್ಲಿನ ತುಂಬಾ ಟೇಸ್ಟ್ ಆಗಿತ್ತು, ತುಂಬಾ ಮೃದುವಾಗಿತ್ತು ಅಂತ ಹೇಳಬಹುದು. ಮತ್ತು ಅಲ್ಲಿರ್ತಕ್ಕಂಥ ಕಸ್ಟಮರ್ಗಳಿಗೆ ತುಂಬ ಚೆನ್ನಾಗಿ ಸರ್ವ್ ಮಾಡಿದರು. ವಿಶೇಷತೆ ಏನೆಂದರೆ ಈ ಚಿಗುಲು ಇಡ್ಲಿ ಬಿದಿರಿನ ಚಿಕ್ಕ ಬುಟ್ಟಿಯಲ್ಲಿ ಮಾಡುತ್ತಾರೆ. ತುಂಬಾ ರುಚಿಯಾಗಿತ್ತು. ಅಷ್ಟೇ ಚಟ್ನಿ ಸಾಂಬಾರು ಕೂಡ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಆಯಿತು ಅಂತ ಹೇಳ್ಬೋದು. ನೀವು ಕೂಡ ಈ ಒಂದು ರಸ್ತೆ ಮೂಲಕ ಹೋದರೆ ಹಲಗೂರಲ್ಲಿ ಇರತಕ್ಕಂಥ ಸಾಗರ ಗ್ರ್ಯಾಂಡ್ ಹೋಟೆಲ್ಗೆ ಭೇಟಿ ಕೊಡೋದನ್ನು ಮರಿಬೇಡಿ. ನೀವು ಬಸ್ ಮೂಲಕ ಬರುವುದಾದರೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ನಿಂದ ಟಿ ನರಸೀಪುರಕ್ಕೆ ತುಂಬ ಬಸ್ಸುಗಳಿವೆ. ಅಲ್ಲಿಂದ ಟಿ ನರಸೀಪುರ ಬರಬೇಕು. ಟಿ ನರಸೀಪುರದಿಂದ ಬನ್ನೂರಕ್ಕೆ ಹೋಗುವ ಬಸ್ಸಿಗೆ ಹತ್ತಿದರೆ ನಿಮಗೆ ಸೋಮನಾಥಪುರಕ್ಕೆ ಸ್ಟಾಪ್ ಸಿಗುತ್ತದೆ. ನೀವು ರೈಲಿಗೆ ಬರುವುದಾದರೆ ಮೈಸೂರಿನಿಂದ 35 ಕಿಲೋಮೀಟರ್ ಆಗುತ್ತೆ ಮತ್ತು ಮಂಡ್ಯ ರೈಲ್ವೆ ಸ್ಟೇಷನ್ನಿಂದ 40 ಕಿಲೋಮೀಟರ್ ಆಗುತ್ತೆ. ಎರಡರಲ್ಲಿ ಒಂದು ಚಾಯ್ಸ್ ಮಾಡಿಕೊಂಡು ನೀವು ಸೋಮನಾಥಪುರಕ್ಕೆ ಬರಬಹುದು. ನೀವು ಫ್ಲೈಟ್ ಮುಖಾಂತರ ಸೋಮನಾಥಪುರಕ್ಕೆ ಬರುವುದಾದರೆ ಮೈಸೂರಿನಿಂದ 40 ಕಿಲೋಮೀಟರ್ ಆಗುತ್ತದೆ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ 170 ಕಿಲೋಮೀಟರ್ ಆಗುತ್ತದೆ. ನಾವು 12 ಗಂಟೆ 30 ನಿಮಿಷಕ್ಕೆ ಸೋಮನಾಥಪುರಕ್ಕೆ ರೀಚ್ ಆದೆವು. ರೀಚ್ ಆದ ನಂತರ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಕೋಕೋನಟ್ ಸ್ಟೋರಲ್ಲಿ ಒಂದು ಎಳನೀರನ್ನು ಕುಡಿದೆವು. ಅದ ನಂತರ ಯಾವ ರೂಟ್ ಮಾರ್ಗವಾಗಿ ಬರಬಹುದು ಎಂದು ಅವರ ಹತ್ರ ನಾವು ಈ ಮಾಹಿತಿಯನ್ನು ಕೇಳಿದೆವು. ಈ ಕಡೆ 35 ಕಿಲೋಮೀಟರ್ ಶ್ರೀರಂಗಪಟ್ಟಣ, ಈ ಕಡೆ 23 ಕಿಲೋಮೀಟರ್ ತಲಕಾಡು. ಶ್ರೀರಂಗಪಟ್ಟಣ 35 ಅಷ್ಟೇನಾ? ನಾವು ಆ ಕಡೆಯಿಂದನೂ ಬರ್ಬೋದು. ಬರ್ಬೋದು. ಇದ್ರೆ ಇದು ನಂಜನಗೂಡು ಎಲ್ಲ ಸಮೀಪಿದೆ, ಸೆಂಟ್ರಲ್ ಇದೆ. ಹಾಂ, ನಂಜನಗೂಡು 38 ಐತೆ ಇಲ್ಲಿಂದ. ಓಕೆ. ತಲಕಾಡು 23, ಶಿವನ ಸಮುದ್ರ 46, ಶ್ರೀರಂಗಪಟ್ಟಣ 35. ಈ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಅವನತಿಯ ಕಾಲದಲ್ಲಿ ನಿರ್ಮಾಣವಾಯಿತು. ಹೊಯ್ಸಳ ದೊರೆ 3ನೇ ನರಸಿಂಹನ ಆಳ್ವಿಕೆಯಲ್ಲಿ ಅವನ ಪ್ರಭಾವಿ ದಂಡನಾಯಕನಾಗಿದ್ದ ಸೋಮನಾಥ ದಂಡನಾಯಕನ ಕಾವೇರಿ ನದಿಯ ದಂಡೆಯ ಮೇಲೆ ಈ ಗ್ರಾಮವನ್ನು ಸ್ಥಾಪಿಸಿ ಅದಕ್ಕೆ ಸೋಮನಾಥಪುರ ಎಂದು ಹೆಸರಿಟ್ಟನು. ಇದು ಕೇವಲ ದೇವಾಲಯವಲ್ಲದೆ ಆ ಕಾಲದ ಒಂದು ದೊಡ್ಡ ವಿದ್ಯಾಕೇಂದ್ರ, ಅಗ್ರಹಾರ ಆಗಿತ್ತು ಎಂದು ಇತಿಹಾಸ ತಜ್ಞರು ಹೇಳುತ್ತಾರೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಒಂದು ದೊಡ್ಡ ಕನ್ನಡ ಶಾಸನವಿದೆ. ಇದು ದೇವಾಲಯದ ನಿರ್ಮಾಣದ ಕಾಲ, ನೀಡಲಾದ ದಾನ ದತ್ತಿಗಳು ಮತ್ತು ಆ ಕಾಲದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಶಾಸನದ ಪ್ರಕಾರ ದೇವಾಲಯದ ನಿರ್ವಹಣೆಗಾಗಿ ಸುತ್ತಮುತ್ತಲಿನ ಹಳ್ಳಿಗಳ ಆದಾಯವನ್ನು ಮೀಸಲಿಡಲಾಗಿತ್ತು. ಶ್ರೀ ಚೆನ್ನಕೇಶವ ದೇವಾಲಯವು ಕರ್ನಾಟಕದ ಸೋಮನಾಥಪುರ ಪಟ್ಟಣದಲ್ಲಿದೆ. ಇದು ಕನ್ನಡದ ಮೇರುದೊರೆಗಳಾದ ಹೊಯ್ಸಳರ ಕಾಲದ ಶಿಲ್ಪಕಲೆಯ ಬೀಡಾಗಿದೆ. 1268ರಲ್ಲಿ ಹೊಯ್ಸಳ ದೊರೆ 3ನೇ ನರಸಿಂಹ ಅವರಿಂದ ಕಟ್ಟಲ್ಪಟ್ಟಿತು. ಅದು ದಕ್ಷಿಣ ಭಾರತದಲ್ಲಿ ಹೊಯ್ಸಳ ಸಾಮ್ರಾಜ್ಯ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಸಮಯವಾಗಿತ್ತು. ವಿಶಾಲವಾದ ಸ್ಥಳದಲ್ಲಿ ನಕ್ಷತ್ರಾಕಾರದ ಜಗತ್ತಿನ ಮೇಲೆ ನಿರ್ಮಿಸಲಾಗಿರುವ ಈ ದೇಗುಲ ಪೂರ್ವಾಭಿಮುಖವಾಗಿದ್ದು ಜಗತ್ತಿನ ಸುತ್ತಲೂ ಇಡೀ ದೇವಾಲಯವನ್ನೇ ಆನೆಗಳು ಹೊತ್ತಿವೆಯೇನೋ ಎಂದು
ಭಾಸವಾಗುವಂತೆ ಸುಂದರ ಗಜಶಿಲ್ಪಗಳನ್ನು ಕೆತ್ತಲಾಗಿದೆ. ಸೋಮನಾಥಪುರದ ದೇವಾಲಯದ ಸೌಂದರ್ಯಕ್ಕೆ ಶಿಖರಪ್ರಾಯವಾಗಿರುವುದು 3 ಶಿಖರಗಳೇ. ಹೀಗಾಗಿ ಇದನ್ನು ತ್ರಿಕುಟಾಚಲವೆನ್ನುತ್ತಾರೆ. ಹೊಯ್ಸಳ ದೇವಾಲಯದಲ್ಲಿರುವಂತೆ ಮುಖಮಂಟಪ, ನವರಂಗ, ಗರ್ಭಗೃಹ, ಸುಖನಾಶಿಗಳು ಇಲ್ಲೂ ನಾವು ಕಾಣಬಹುದು. 32 ತೊಲೆಗಳಿಂದ ಮಾಡಿದ ಕಮಾನು, ಅದರ ಮಧ್ಯದಲ್ಲಿ ತೂಗಾಡುವ ರೀತಿಯ ಕಮಲದ ಮೊಗ್ಗು, ಮನಮೋಹಕ ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಈ ದೇವಾಲಯದಲ್ಲಿ 3 ಗರ್ಭಗೃಹಗಳಿದ್ದು, ಉತ್ತರ ಗರ್ಭಗೃಹದಲ್ಲಿ ಜನಾರ್ದನ, ದಕ್ಷಿಣ ಗರ್ಭಗೃಹದಲ್ಲಿ ತ್ರಿವಂಗಿಯಲ್ಲಿ ನಿಂತ ವೇಣುಗೋಪಾಲ ವಿಗ್ರಹ ಇದೆ. ಮಧ್ಯದ ಗರ್ಭಗೃಹದಲ್ಲಿ ಯಾವ ವಿಗ್ರಹವೂ ಇಲ್ಲ. ಹಿಂದೆ ಇಲ್ಲಿ ವಿಗ್ರಹ ಇತ್ತೆಂದು ಹೇಳಲಾಗುತ್ತದೆ. ಹೊಯ್ಸಳರ ನಂತರ ವಿಜಯನಗರದ ಅರಸರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲು ಪ್ರಯತ್ನಿಸಿದರು. ಈ ದೇವಾಲಯದ ಸುತ್ತಲಿರುವ ಪ್ರಕಾರ ವಾಲ್ ವಿತ್ ಕಾರಿಡಾರ್ಸ್ ವಿಜಯನಗರ ಕಾಲದ ಶೈಲಿಯನ್ನು ಹೋಲುತ್ತದೆ. 32 ತೊಲೆಗಳಿಂದ ಮಾಡಿದ ಕಮಾನು, ಅದರ ಮಧ್ಯದಲ್ಲಿ ತೂಗಾಡುವ ರೀತಿಯ ಕಮಲದ ಮೊಗ್ಗು, ಮನಮೋಹಕ ಸುಂದರ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಪ್ರಾಚೀನ ಭಾರತೀಯ ದೇವಾಲಯಗಳಲ್ಲಿ ಶಿಲ್ಪಿಗಳ ಹೆಸರುಗಳು ಸಿಗುವುದು ಅಪರೂಪ. ಆದರೆ ಸೋಮನಾಥಪುರದಲ್ಲಿ ಪ್ರಸಿದ್ಧ ಶಿಲ್ಪಿಗಳ ಸಹಿಗಳು ಕೆತ್ತಲ್ಪಟ್ಟಿವೆ. ಮುಖ್ಯವಾಗಿ ಮಲ್ಲಿತಮ್ಮ ಎಂಬ ಹೆಸರಾಂತ ಶಿಲ್ಪಿ ಇಲ್ಲಿನ ಸುಮಾರು 40ಕ್ಕೂ ಹೆಚ್ಚು ವಿಗ್ರಹಗಳನ್ನು ಕೆತ್ತಿದ್ದಾನೆ. ಇದರ ಜೊತೆಗೆ ಬಾಲಯ್ಯ, ಚೌಡಯ್ಯ, ಬಾಮ ಮುಂತಾದ ಶಿಲ್ಪಿಗಳ ಹೆಸರುಗಳು ಇಲ್ಲಿನ ಕಲ್ಲಿನ ಮೇಲೆ ಕಂಡುಬರುತ್ತವೆ. ಇದು ಆ ಕಾಲದಲ್ಲಿ ಕಲಾವಿದರಿಗೆ ನೀಡುತ್ತಿದ್ದ ಗೌರವವನ್ನು ತೋರಿಸುತ್ತದೆ. ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಮಲಿಕ್ ಕಾಫರ್ ಆಕ್ರಮಣದ ಸಮಯದಲ್ಲಿ ಈ ದೇವಾಲಯದ ವಿಗ್ರಹಗಳು ಮತ್ತು ಗೋಪುರಗಳು ಭಾಗಶಃ ಹಾನಿಗೊಳಗಾದವು. ಹಿಂದೂ ಸಂಪ್ರದಾಯದ ಪ್ರಕಾರ ಭಿನ್ನವಾದ ಅಂಗವಿಕಲಗೊಂಡ ವಿಗ್ರಹಗಳಿಗೆ ಪೂಜೆ ಮಾಡುವಂತಿಲ್ಲ. ಆದ್ದರಿಂದಲೇ ಇಷ್ಟು ಸುಂದರವಾಗಿದ್ದರೂ ಇಲ್ಲಿ ಪೂಜೆ ನಡೆಯುವುದಿಲ್ಲ. ದೇವಾಲಯದ ಬುಡದಲ್ಲಿ 6 ಪದರಗಳ ಕೆತ್ತನೆ ಇದೆ. ಪ್ರತಿ ಪದರವು ಒಂದು ಅರ್ಥವನ್ನು ನೀಡುತ್ತದೆ. ಆನೆಗಳು, ಶಕ್ತಿ ಕುದುರೆಗಳು,
ವೇಗ, ಮಕರ, ಜಲಶಕ್ತಿ ಇತ್ಯಾದಿಗಳನ್ನು ನಾವು ಇಲ್ಲಿ ಕಾಣಬಹುದು. ಹದಿಮೂರನೇ ಶತಮಾನದಲ್ಲಿ ಸೋಮನಾಥಪುರ ಒಂದು ಪುಟ್ಟ ಅಗ್ರಹಾರವಾಗಿತ್ತು. ಚತುರ್ವೇದಿ ಮಂಗಲ ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರ ಎಂಬುದು ಇದರ ಪೂರ್ವ ಹೆಸರು. ಇಲ್ಲಿರುವ 7 ಶಾಸನಗಳು ಈ ಅಪೂರ್ವ ದೇವಾಲಯದ ಬಗ್ಗೆ ಹಾಗೂ ಕಲೆಗೆ ಹಾಗೂ ವಿದ್ಯೆಗೆ ಆಗರವಾಗಿದ್ದ ಈ ಊರಿನ ಬಗ್ಗೆ ಮಹತ್ವದ ಮಾಹಿತಿ ಒದಗಿಸುತ್ತದೆ. ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ 1258ರ ಸುಮಾರಿನಲ್ಲಿ ನಿರ್ಮಿಸಿ ತನ್ನ ಹೆಸರನ್ನೇ ಇಟ್ಟು ಸೋಮನಾಥಪುರವೆಂದು ಕರೆದನು. ಪ್ರಶಾಂತವಾಗಿ ಕಾವೇರಿ ನದಿ ಹರಿಯುವ ಈ ಸ್ಥಳದಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಿದ ಎನ್ನುತ್ತದೆ ಇತಿಹಾಸ. ಇಂದು ಈ ದೇವಾಲಯದಲ್ಲಿ ಹಲವು ಭಗ್ನಗೊಂಡ ವಿಗ್ರಹಗಳನ್ನು ಕಂಡಾಗ ಮನಸ್ಸು ವ್ಯಾಕುಲಗೊಳ್ಳುತ್ತದೆ. 19ನೇ ಶತಮಾನದಲ್ಲಿ ಆಂಗ್ಲ ವಿದ್ವಾಂಸರು ಈ ದೇವಾಲಯದ ಶಿಲ್ಪಕಲಾ ವೈಭವ ಕಂಡು ಅದರ ಮಾಹಿತಿ ಮುದ್ರಿಸಿದ ಕಾರಣ ಅಂದಿನ ಮೈಸೂರು ಅರಸರು ಈ ದೇವಾಲಯವನ್ನು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಪಡಿಸಿದರು. 1924ರಲ್ಲಿ ಬಿದ್ದು ಹೋಗಿದ್ದ ಗೋಡೆಗಳ ದುರಸ್ತಿ ಮಾಡಿ ದೇವಾಲಯ ಶಿಥಿಲವಾಗದಂತೆ ಭದ್ರಗೊಳಿಸಲಾಯಿತು. 1953ರಲ್ಲಿ ಈ ದೇವಾಲಯದ ಒಳಭಾಗದ ಅಪರಿಮಿತ ಸೌಂದರ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಲೆಂದು ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಲಾಗಿದೆ.